ಆಕಾಶ ಕ್ಷಿಪಣಿ ದಾಳಿಗೆ ಪಾಕ್ ಕ್ಷಿಪಣಿಗಳೆಲ್ಲ ಕೂಡ ಉಡಿಸಾಗಿರುವಂಥದ್ದು. ಪಾಕ್ ಬಳಸಿದಂಥ ಟರ್ಕಿ ಮತ್ತು ಚೈನಾ ಮೇಡ್ ಕ್ಷಿಪಣಿಗಳೆಲ್ಲವೂ ಕೂಡ ಪೀಸ್ ಆಗಿದೆ. ಆಕಾಶ್ ಮಿಸೈಲ್ ಡಿಸೈನರ್ ಈಗ ಸೈಂಟಿಸ್ಟ್ ಅವರು ಮಾತು ಏನು ಹೇಳಿದ್ದಾರೆ, ಪಬ್ಲಿಕ್ ಟಿವಿ ಜೊತೆಗೆ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ಮಾತನಾಡಿದ್ದಾರೆ. ಸೊ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಏನು ಹೇಳಿದ್ದಾರೆ ಅವರು, ಯಾವ ರೀತಿಯಾಗಿ ವರ್ಕ್ ಆಯ್ತಿದು ಅಂತ ಹೇಳಿ ನೋಡೋಣ. ಆಕಾಶ್ ಮಿಸೈಲ್ ಡಿಸೈನರ್ ಸೈಂಟಿಸ್ಟ್ ಅವರು ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ಏನು ಹೇಳಿದ್ದಾರೆ ಏನು ಅನ್ನುವಂಥದ್ದನ್ನು ಕೂಡ ನೋಡಬೇಕು, ಕೇಳಿಸ್ಕೊಳ್ಬೇಕು. ಸೊ ಇನ್ನೊಂದು ಕಡೆಗೆ ಭಾರತದ ದಾಳಿಗೆ ಪಾಕ್ ವಾಯುನೆಲೆಗಳು ಕೂಡ ಪೀಸ್ ಆಗಿದೆ. ಒಟ್ಟು 8 ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ದು, ಅದರಲ್ಲಿ ಕರಾಚಿ ಮತ್ತು ನೂರ್ಖಾನ್ ಏರ್ಬೇಸ್ಗಳ ಮೇಲೆ ಭಾರತೀಯ ದಾಳಿಯನ್ನು ಮಾಡಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಭಾರತದ ದಾಳಿಗೆ ಸಾಕ್ಷಿಯನ್ನು ಕೂಡ ಈಗ ಸೇನೆ ನೀಡ್ತಾ ಇದೆ. ಕಾರಣ ಇಲ್ಲಾಗಿಲ್ಲ ಅಂತೇಳಿ ಎಲ್ಲ ಹೇಳ್ತಾ ಇದ್ರಲ್ಲ. ಸಗೋರ್ದ ಈಗ ಏರ್ಬೇಸ್ ಪಕ್ಕದಲ್ಲಿರುವಂಥ ಕಿರಾನ ಬೆಟ್ಟದ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಕಿರಾನ ಬೆಟ್ಟದಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅನ್ನುವಂಥದ್ದನ್ನು ಸೇನೆ ಹೇಳ್ತಾ ಇದ್ದಾರೆ. ಕಾರಣ ಅದು ತುಂಬ ಟ್ರೆಂಡಿಂಗಲ್ಲಿದೆ ಎಕ್ಸ್ ಖಾತೆಯಲ್ಲಿ. ಕಿರಾನ ಬೆಟ್ಟದಲ್ಲಿ ಅಣ್ವಸ್ತ್ರ ಸ್ಥಾವರ ಇರುವ ಬಗ್ಗೆ ಮಾಹಿತಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೌದಾ, ಥ್ಯಾಂಕ್ ಯು, ನಮಗೆ ಗೊತ್ತಿಲ್ಲ ಮಾಹಿತಿ, ಬಟ್ ನಾವು ದಾಳಿ ಮಾಡಿದ್ದೀವಿ, ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಸೇನೆ ಹೇಳಿದೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಸೇನಾ ಮುಖ್ಯಸ್ಥರೀಗ ಹೇಳ್ತಾ ಇರುವಂಥದ್ದು, ಅಧಿಕಾರಿಗಳು ಹೇಳ್ತಾ ಇದ್ದಂಥ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗ ಕಿರಾನ ಬೆಟ್ಟದಲ್ಲಿ ಏನಿದೆ ಏನು ಇಲ್ಲ ಅನ್ನುವಂಥದ್ರ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಟ್ರೆಂಡಿಂಗಲ್ಲಿರುವಂಥ ವಿಚಾರ ಕೂಡ ಈಗ ಅದು ಕಿರಾನ ಬೆಟ್ಟದಲ್ಲಿ. ಸೊ ಅಣ್ವಸ್ತ್ರದ ಜಾಗದ ಪಕ್ಕದಲ್ಲಿ ದಾಳಿಯನ್ನು ಮಾಡಿದ್ದೀವಿ ಅಂದರೆ ಇಟ್ಸ್ ಕ್ಲಿಯರ್ ಕಟ್ ಆಗಿರುವಂಥ ಮೆಸೇಜ್. ನೀವು ಅಣ್ವಸ್ತ್ರ ಪ್ರಯೋಗ ಮಾಡ್ತೀನಿ ಅಂತಂದರೆ ಹೇಳಿ, ನಿಮ್ಮೂರಲ್ಲೇ ನಿಮ್ಮ ಅಣ್ವಸ್ತ್ರವನ್ನೇ ಅಲ್ಲೇ ಬ್ಲಾಸ್ಟ್ ಮಾಡ್ತೀವಿ, ಆ ರೀತಿಯಾದಂಥ ಶಕ್ತಿ ನಮ್ಮ ಬಳಿ ಇದೆ ಅನ್ನುವಂಥದ್ದನ್ನು ಭಾರತ ಮೆಸೇಜ್ ಕೊಟ್ಟಿದೆಯಾ ಪಾಕಿಸ್ತಾನಕ್ಕೆ? ಇದಕ್ಕೆ ಪಾಕಿಸ್ತಾನ ಅಲುಗಾಡೋಗಿದೆಯಾ ಅಂತ? ಖಂಡಿತವಾಗ್ಲೂ ಈಗ ಪಾಕಿಸ್ತಾನದ ಸೇನಾ ಪ್ರಧಾನ ಕಚೇರಿ ರಾವಲ್ಪಿಂಡಿಯಲ್ಲಿದೆ. ಅದರ ಸುಮಾರು 10-15 ಕಿಲೋಮೀಟರ್ನ ಸಮೀಪವೇ ಈ ಒಂದು NCAಯ ಒಂದು ಪ್ರಧಾನ ಕಚೇರಿ ಕೂಡ ಅಲ್ಲೇ ಇದೆ. ಇಲ್ಲೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡುವಂತಹ ಒಂದು ಪ್ರಧಾನ ಕೇಂದ್ರ ಕೂಡ ಹೌದು ಇಲ್ಲಿ. ಸೊ ಇಲ್ಲಿ ಒಂದಿಷ್ಟು ಕಾರ್ಯಚಟುವಟಿಕೆಗಳು ಕೂಡ ಆಗ್ತಾ ಇದ್ವು. ನೇರವಾಗಿ ಏರ್ ಬೇಸ್ಗಳ ಮೇಲೆ ಭಾರತ ನಿರಂತರ ದಾಳಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪರಮಾಣು ಅಣ್ವಸ್ತ್ರಗಳನ್ನು ನಾವು ಭಾರತದ ಮೇಲೆ ಹೇಗೆ ದಾಳಿ ಮಾಡಬಹುದು ಅದನ್ನು ಬಳಸ್ಕೊಂಡು ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ಗಳು ಕೂಡ ಶುರುವಾಗಿದ್ವು. ಸೊ ನೇರವಾಗಿ ಈ ಒಂದು ಏರ್ ಬೇಸ್ನ ಅಂದರೆ ರಾವಲ್ಪಿಂಡಿಯ ಪ್ರಧಾನ ಕಚೇರಿ ಮೇಲೆ ದಾಳಿ ಆಗ್ತಾ ಇದ್ದ ಹಾಗೆ ಅದರ ಸಮೀಪವೇ ಈ ಒಂದು NCA ಪ್ರಧಾನ ಕಚೇರಿ ಇತ್ತು. ಜೊತೆಗೆ ಅಲ್ಲಿ ಒಂದು ರೂಟ್ ಪ್ರತ್ಯೇಕವಾಗಿ ಹೇಗೆ ಅಣ್ವಸ್ತ್ರ ಸಂಗ್ರಹಣಾ ಕೇಂದ್ರ ಏನಿದೆಯಲ್ಲ ಇದಕ್ಕೆ ಪ್ರತ್ಯೇಕವಾಗಿ ಸುರಂಗ ಮಾರ್ಗದಂತಹ ಒಂದು ರೂಟನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅಲ್ಲಿ ಕೂಡ ಒಂದಿಷ್ಟು ಹಾನಿಯಾಗಿತ್ತು. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇದು ನಷ್ಟ ಉಂಟಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಕದನ ವಿರಾಮವನ್ನು ಒಪ್ಪಂದಕ್ಕೆ ಬರುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಆ ಒಂದು ಪ್ರದೇಶದಲ್ಲಿ ಒಂದು ಕಿರಾನ ಅನ್ನುವಂತಹ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಪಕ್ಕದಲ್ಲಿಯೇ ಈ ಒಂದು ಅಣ್ವಸ್ತ್ರ ಸಂಗ್ರಹಣದ ಒಂದು ಘಟಕ ಇದೆ. ಸೊ ಹಾಗಾಗಿ ಭಾರತದ ಈ ಒಂದು ದಾಳಿಗೆ ನೇರವಾಗಿ ನೆಕ್ಸ್ಟ್ ಟಾರ್ಗೆಟ್ ಪಾಯಿಂಟು ಇಲ್ಲಿ ಕೂಡ ಆಗಬಹುದು. ಅಂದರೆ ರಾವಲ್ಪಿಂಡಿಯ ಇಷ್ಟು ಸಮೀಪಕ್ಕೆ ಬಂದು ಟಾರ್ಗೆಟ್ ರೀಚ್ ಆಗ್ತಾ ಇದೆ ಅಂತಂದರೆ ಸೊ NCAಯ ಪ್ರಧಾನ ಕಚೇರಿ ಜೊತೆಗೆ ಈ ಒಂದು ಅಣುಸ್ಥಾವರ ಘಟಕದ ಮೇಲೆ ಕೂಡ ದಾಳಿಯನ್ನು ಮಾಡಬಹುದು ಅನ್ನುವಂತಹ ಆತಂಕ ಪಾಕಿಸ್ತಾನಕ್ಕೆ ಇತ್ತು. ಸೊ ಹಾಗಾಗಿ ನೇರವಾಗಿ ಪಾಕಿಸ್ತಾನ ಸೇನೆ ಈ ಒಂದು ಕದನ ವಿರಾಮ ಒಪ್ಪಂದವನ್ನು ಒಪ್ಕೊಳ್ಳೋದಕ್ಕೆ ನೇರವಾಗಿ ಭಾರತವನ್ನು ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತು.